ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ನಾವು ಪ್ರತಿದಿನ ನಮ್ಮ ಲೈಫ್ನ ಪ್ರತಿಯೊಂದು ಹೆಜ್ಜೆನೂ ಬಹಳ ಎಚ್ಚರಿಕೆಯಿಂದ ಯೋಜನೆ ಮಾಡ್ತೀವಿ ಅಲ್ವಾ? ಹೌದು, ಖಂಡಿತ. ಅಂದ್ರೆ ಆ ಡಿಜಿಟಲ್ ಕ್ಯಾಲೆಂಡರ್ಗಳು, ಟು ಡೂ ಲಿಸ್ಟ್ಗಳು, ಭವಿಷ್ಯದ ಲೆಕ್ಕಾಚಾರಗಳು, ಹೀಗೆ ಎಲ್ಲವೂ ನಮ್ಮ ಕಂಟ್ರೋಲ್ನಲ್ಲಿದೆ ಅನ್ನೋ ಒಂದು ಭ್ರಮೆಯಲ್ಲಿ ಬದುಕ್ತಾ ಇರ್ತೀವಿ. ನಿಜ. ಆದ್ರೆ ಆಗಾಗ ಆ ಪ್ರಕೃತಿ ಅಥವಾ ವಿಧಿ ನಮಗಾಗಿ ಯಾವುದೋ ಬೇರೆದೇ ಆದ ಒಂದು ಚಿತ್ರಕಥೆನ ಸಿದ್ಧಪಡಿಸಿಟ್ಕೊಂಡಿರುತ್ತೆ. ಎಕ್ಸಾಕ್ಟ್ಲಿ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಮೂಲ ಸಾಮಗ್ರಿ ಶ್ರೀ ಸೀತಾರಾಮಾಚಾರ್ಯರ ಸುತ ಶ್ರೀಧರಾಚಾರ್ಯರು ರಚಿಸಿರುವ ಚತುರ್ಥ ಸವಿಗಥಾ ಸಂಧಿ 4. ಇದರ ಸಾಲುಗಳು ಹೇಳುವ ಹಾಗೆ, ನಾವು ಬಗೆಯುವುದೊಂದು ಬೇರೆ, ದೈವ ಮಾಡುವುದೊಂದು ಬಗೆಯು. ಇದು ಬಹಳ ಆಳವಾದ ಸಾಲು. ಇವತ್ತಿನ ನಮ್ಮ ಈ ಒಳನೋಟದ ಗುರಿ ಕೂಡ ಬಹಳ ಸ್ಪಷ್ಟವಾಗಿದೆ. ಒಬ್ಬ ಬಡ ಬ್ರಾಹ್ಮಣ ಕೇವಲ ಒಂದು ಬೂದುಗುಂಬಳಕಾಯಿ, ಅನಿರೀಕ್ಷಿತವಾಗಿ ಸಿಕ್ಕ ನಿಧಿ ಮತ್ತು ಇದೆಲ್ಲದರ ಹಿಂದೆ ಕೆಲಸ ಮಾಡಿದ ಗ್ರಹಗಳ ರಾಜ ಶನಿದೇವರ ಪ್ರಭಾವ. ಹೌದು. ಈ ಒಂದು ಕುತೂಹಲಕಾರಿ ಪ್ರಸಂಗದ ಮೂಲಕ ಮನುಷ್ಯನ ಪ್ರಯತ್ನ ಮತ್ತು ದೈವದ ಇಚ್ಛೆಯ ನಡುವಿನ ಸೂಕ್ಷ್ಮತೆಯನ್ನ ಬಿಡಿಸಿಡೋದು ಇಂದಿನ ನಮ್ಮ ಮಿಷನ್. ಓಕೆ, ಲೆಟ್ಸ್ ಅನ್ಪ್ಯಾಕ್ ದಿಸ್. ಖಂಡಿತ. ಈ ಕಥೆನ ಕೇವಲ ಒಂದು ಪ್ರಾಚೀನ ಪೌರಾಣಿಕ ಪ್ರಸಂಗ ಅಂತ ನಾವು ನೋಡಬಾರದು. ಇದೊಂದು ಅದ್ಭುತ ರೂಪಕ. ಇಲ್ಲಿ ಬರುವ ಪಾತ್ರಗಳು ಅಂದ್ರೆ ವಿಷ್ಣು ಸ್ವಾಮಿ ಅನ್ನೋ ಬ್ರಾಹ್ಮಣ, ಆತನ ಪತ್ನಿ ರುಕ್ಮಿಣಿ, ಊರಿನ ರಾಜ ಮತ್ತು ಒಬ್ಬ ಸಾಮಾನ್ಯ ಅಂಬಿಗ. ಇವರೆಲ್ಲರೂ ತಮ್ಮದೇ ಆದ ಪ್ರತ್ಯೇಕ ಲೋಕಗಳಲ್ಲಿ, ತಮ್ಮದೇ ಆದ ಲೆಕ್ಕಾಚಾರಗಳಲ್ಲಿ ಮಗ್ನರಾಗಿರುವವರು. ಆದ್ರೆ ಒಂದು ನಿರ್ದಿಷ್ಟ ದಿನ ಇವರೆಲ್ಲರ ಬದುಕು ಕೇವಲ ಒಂದು ಸಾಮಾನ್ಯ ಬೂದುಗುಂಬಳಕಾಯಿಯ ಸುತ್ತ ಹೇಗೆ ಹೆಣೆದುಕೊಳ್ಳುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್ ಅಲ್ವಾ? ಹೌದು. ಕಥೆಯ ಆರಂಭವೇ ಒಂದು ವಿಚಿತ್ರವಾದ ಘಟನೆಯಿಂದ ಶುರುವಾಗುತ್ತೆ. ಮುಂಜಾನೆಯ ಸಮಯ. ಆ ಬಡ ಬ್ರಾಹ್ಮಣ ವಿಷ್ಣು ಸ್ವಾಮಿಯ ಕೈಯಲ್ಲಿ ಒಂದು ಬೂದುಗುಂಬಳಕಾಯಿ ಇರುತ್ತೆ. ಅಷ್ಟರಲ್ಲಿ ದೋಣಿ ನಡೆಸುವ ಒಬ್ಬ ಅಂಬಿಗ ಏಕಾಏಕಿ ಅಲ್ಲಿಗೆ ಬಂದು ಆ ಬ್ರಾಹ್ಮಣನ ಕೈಯಲ್ಲಿದ್ದ ಆ ಕುಂಬಳಕಾಯಿನ ಕಸಿದುಕೊಂಡೋಡೋಗ್ತಾನೆ. ಮೇಲ್ನೋಟಕ್ಕೆ ಇದೊಂದು ಅತ್ಯಂತ ಸಾಮಾನ್ಯ ಸಣ್ಣ ಕಳ್ಳತನದ ತರ ಕಾಣುತ್ತೆ. ಒಬ್ಬ ಬಡವನ ಕೈಯಲ್ಲಿದ್ದ ಕೇವಲ ಒಂದು ತರಕಾರಿನ ಕದಿಯುವಂತಹ ದರ್ದು ಆ ಅಂಬಿಗನಿಗೆ ಏನಿತ್ತು ಅನ್ನೋ ಪ್ರಶ್ನೆ ಮೂಡೋದು ಸಹಜ. ಹೌದು. ಇದು ಕೇವಲ ಕಳ್ಳತನದ ಬಗ್ಗೆ ಅಲ್ಲ, ಇದರ ಹಿಂದಿನ ಅಗೋಚರ ಶಕ್ತಿಯ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗತ್ತೆ. ಮೂಲ ಪಠ್ಯದಲ್ಲಿ ಇದರ ಬಗ್ಗೆ ಬಹಳ ನಿಖರವಾದ ಉಲ್ಲೇಖ ಇದೆ. ನಿಜ. ಆ ಕಳ್ಳತನದ ಹಿಂದಿನ ರಹಸ್ಯ ಅಡಗಿರೋದೇ ಅನಿರ್ದಿಷ್ಟ ಸಮಯದ ಗ್ರಹಗತಿಗಳಲ್ಲಿ. ಆ ಸಪ್ತಮಿಯ ಮಧ್ಯಾಹ್ನ ಶನಿದೇವನು ಬ್ರಾಹ್ಮಣನ ರಾಶಿಯನ್ನು ಬಿಟ್ಟು ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ. ಅಂದ್ರೆ ಅಲ್ಲಿವರೆಗೂ ವಿಷ್ಣುಸ್ವಾಮಿಗೆ ಇದ್ದ ಆ ಅರ್ಧ ಸಂವತ್ಸ, ಅಂದ್ರೆ 6 ತಿಂಗಳ ಕಾಲದ ಪೀಡೆ, ಆ ಗ್ರಹಗತಿಯ ಬದಲಾವಣೆಯೊಂದಿಗೆ ಮುಕ್ತಾಯಗೊಳ್ಳುತ್ತೆ. ಅಂಬಿಗ ಕುಂಬಳಕಾಯಿನ ಕದಿಯೋಡಕ್ಕೆ ಆತನ ಸ್ವಭಾವಕ್ಕಿಂತ ಹೆಚ್ಚಾಗಿ ಆ ನಿರ್ದಿಷ್ಟ ಘಟ್ಟದಲ್ಲಿ ಬ್ರಾಹ್ಮಣನ ಮೇಲಿದ್ದ ಶನಿಯ ಪ್ರಭಾವವೇ ಕಾರಣ ಆಗಿರುತ್ತೆ. ಇದನ್ನ ಗಮನಿಸಿದ್ರೆ ಪ್ರಾಚೀನ ಕಾವ್ಯಗಳಲ್ಲಿ ಗ್ರಹಗತಿಗಳ ಬದಲಾವಣೆನ ಮನುಷ್ಯನ ಮಾನಸಿಕ ಸ್ಥಿತಿಯ ಹಠಾತ್ ಬದಲಾವಣೆಗಳಿಗೆ ಒಂದು ಪ್ರಬಲವಾದ ರೂಪಕವಾಗಿ ಬಳಸ್ತಾ ಇದ್ರು ಅನ್ನೋದು ಸ್ಪಷ್ಟವಾಗತ್ತೆ. ಹೌದು. ಆ ಮಾನಸಿಕ ಬದಲಾವಣೆಯ ತೀವ್ರತೆ ಎಷ್ಟಿತ್ತಂದ್ರೆ ಮಧ್ಯಾಹ್ನ ಗ್ರಹಗತಿ ಬದಲಾದ ತಕ್ಷಣ ಆ ಅಂಬಿಗನಿಗೆ ತೀವ್ರವಾದ ಪಶ್ಚಾತ್ತಾಪ ಶುರುವಾಗತ್ತೆ. ಹಿಯರ್ ಇಸ್ ವೇರ್ ಇಟ್ ಗೆಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ತಾನು ಕದ್ದಿದ್ದ ಆ ಕುಂಬಳಕಾಯಿ ತನ್ನ ಮನೆಯ ಚಪ್ಪರದ ಮೇಲೆ ಬಿದ್ದು ಒಡೆದು ಹೋಗಿದೆ ಅಂತ ಭಾವಿಸಿ ಆತ ಓಡೋಡಿ ಬರ್ತಾನೆ. ಬಂದು ತನ್ನದೇ ಆದ ಮತ್ತೊಂದು ಪೂರ್ಣವಾದ ಗಟ್ಟಿಯಾದ ಕುಂಬಳಕಾಯಿನ ಆ ಬ್ರಾಹ್ಮಣನಿಗೆ ತಂದು ಕೊಡ್ತಾನೆ. ಸಾಧು ಮಹನೀಯ, ನನಗೆ ಕ್ಷಮಿಸಿರಿ, ಮುಂಜಾವದಲ್ಲಿ ನಿಮ್ಮದನ್ನು ಕಸಿದೆ ಅಂತ ಬೇಡ್ಕೊಡ್ತಾನೆ. ಮನುಷ್ಯನ ಬುದ್ಧಿ, ಆತನ ಅಪರಾಧಿ ಪ್ರಜ್ಞೆ ಮತ್ತು ಪಶ್ಚಾತ್ತಾಪದ ಭಾವನೆಗಳು ನಮಗೆ ಗೊತ್ತಿಲ್ಲದ ಹಾಗೆ ಒಮ್ಮಿಂದೊಮ್ಮೆಲೆ ಹೇಗೆ ಬದಲಾಗ್ತವೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ನಿದರ್ಶನ. ವಿಪರೀತವದು. ಅಂಬಿಗನು ನಂಬಿದ ದೃಷ್ಟಿ ಬದಲಾಗಿ ಅಂತ ಮೂಲಕಾವ್ಯ ಹೇಳುವಾಗ ಅದು ಕೇವಲ ಅಂಬಿಗನ ದೃಷ್ಟಿಯಲ್ಲ, ಮನುಷ್ಯನ ವಿವೇಚನೆಯ ದೃಷ್ಟಿಯಂತ ಅರ್ಥೈಸಬೇಕು. ಶನಿದೇವರ ಕೋಪವಿದ್ದಾಗ ಅಂಬಿಗನ ಬುದ್ಧಿ ಮಂಕಾಗಿ ಅಪಹರಣ ಮಾಡ್ದ. ಆದ್ರೆ ಕೃಪೆಯಾದಾಗ ಅದೇ ಅಂಬಿಗನ ದೃಷ್ಟಿ ಬದಲಾಗಿ ಅದನ್ನ ಮರಳಿಸುವ ವಿವೇಚನೆ ಬಂತು. ಖಂಡಿತ. ನಮ್ಮ ತಪ್ಪುಗಳಿಗೆ ಮತ್ತು ಆ ತಪ್ಪುಗಳನ್ನ ಸರಿಪಡಿಸಿಕೊಳ್ಳುವ ಪ್ರಕ್ರಿಯೆಗಳಿಗೆ ನಮ್ಮ ನಿಯಂತ್ರಣ ಮೀರಿದ ಒಂದು ಕಾಲಚಕ್ರ ಕೆಲಸ ಮಾಡ್ತಾ ಇರುತ್ತೆ ಅನ್ನೋ ಆಳವಾದ ತತ್ವ ಇಲ್ಲಿದೆ. ಇದಾದ್ಮೇಲೆ ಈ ಹೊಸ ಕುಂಬಳಕಾಯಿನ ಪಡೆದುಕೊಂಡ ಬ್ರಾಹ್ಮಣ ನೇರವಾಗಿ ರಾಜನ ಆಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ರಾಜನಿಗೆ ಈ ಬ್ರಾಹ್ಮಣನನ್ನ ಆ ಕುಂಬಳಕಾಯಿಯ ಸಮೇತ ನೋಡಿ ಅಕ್ಷರಶಃ ಆಘಾತ ಆಗುತ್ತೆ. ಯಾಕೆಂದ್ರೆ ಆ ದಿನ ಮುಂಜಾನೆ ಅದೇ ರಾಜ
ಆ ಬ್ರಾಹ್ಮಣನಿಗೆ ಒಂದು ಕುಂಬಳಕಾಯಿನ ದಾನವಾಗಿ ಕೊಟ್ಟಿರ್ತಾನೆ. ಆದರೆ ಆ ಕುಂಬಳಕಾಯಿಯೊಳಗೆ ಒಂದು ತುಂಬು ಕಾಣಿಕೆ ಅಂದ್ರೆ ಅಪಾರವಾದ ನಿಧಿ, ಚಿನ್ನ, ಮುತ್ತು, ರತ್ನಗಳನ್ನ ಬಚ್ಚಿಟ್ಟು ಕೊಟ್ಟಿರ್ತಾನೆ. ಇಲ್ಲೊಂದು ಪ್ರಶ್ನೆ ಏಳುತ್ತೆ. ರಾಜನ ಬಳಿ ಅಪಾರ ಸಂಪತ್ತಿತ್ತು. ಆತ ನೇರವಾಗಿ ಬ್ರಾಹ್ಮಣನಿಗೆ ಚಿನ್ನದ ನಾಣ್ಯಗಳ ಚೀಲವನ್ನೇ ದಾನವಾಗಿ ಕೊಡಬಹುದಿತ್ತಲ್ವಾ? ಈ ಕುಂಬಳಕಾಯಿಯ ನಾಟಕ ಯಾಕೆ? ಅಲ್ಲಿಯೇ ಇರೋದು ಮನುಷ್ಯನ ಅಧಿಕಾರ ಮತ್ತು ಅಹಂಕಾರದ ಸೂಕ್ಷ್ಮತೆ. ದಾನ ಮಾಡುವುದರಲ್ಲೂ ಒಂದು ರೀತಿಯ ನಾನೇ ಭಗವಂತ ಅನ್ನೋ ಭಾವನೆ ಆ ರಾಜನಿಗಿತ್ತು. ಅಂದ್ರೆ ತಾನು ಯಾರಿಗೂ ತಿಳಿಯದಂತೆ ಗುಪ್ತವಾಗಿ ಒಬ್ಬ ಬಡವನ ಹಣೆಬರಹವನ್ನ ಬದಲಾಯಿಸಬಲ್ಲೆ ಅನ್ನೋ ಅಹಂಕಾರ. ಹೌದು. ಆದ್ರೆ ಆತನ ಯೋಜನೆ ವಿಫಲವಾಗಿ ಬ್ರಾಹ್ಮಣ ಮತ್ತೆ ಅದೇ ಕುಂಬಳಕಾಯಿನ ಹೊತ್ತು ತಂದಾಗ ರಾಜನ ಆ ಅಹಂಕಾರಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ. ತನ್ನ ಅಧಿಕಾರ ಕೆಲ್ಸ ಮಾಡಲಿಲ್ಲ ಎಂದಾಗ ಆತ ನೇರವಾಗಿ ದೇವರನ್ನೇ ಪ್ರಶ್ನಿಸ್ತಾನೆ. ಏಕೆಂದ್ರೆ ರಾಜನಿಗೆ ಶನಿದೇವರ ಪ್ರಭಾವದ ಬಗ್ಗೆ ನಂಬಿಕೆ ಇರೋದಿಲ್ಲ. ನಿಜ. ಏಕೆ ಕಾಡುವನವನು ದೇವರು, ಅದೇಕೆ ದುಃಖವನ್ನುಂಟು ಮಾಡುಪ್ಪನು, ಬೇಕೆ ಮೋಡಿ ಆಟವಾತಗೆ ಅಂತ ಹತಾಶೆಯಿಂದ ಪ್ರಶ್ನಿಸ್ತಾನೆ. ದೇವರಿಗೆ ಮನುಷ್ಯನಿಗೆ ದುಃಖ ಕೊಡೋದು ಒಂದು ಆಟನೇ ಅಂತ ಕೇಳ್ತಾನೆ. ರಾಜನಿಗೆ ತನ್ನ ಸಂಪತ್ತಿನ ಮೇಲೆ ನಂಬಿಕೆ ಇತ್ತೇ ಹೊರತು ಶನಿದೇವರ ಅಗೋಚರ ಪ್ರಭಾವದ ಮೇಲೆ ನಂಬಿಕೆ ಇರಲಿಲ್ಲ. ಆಗ ಆ ಬಡ ಬ್ರಾಹ್ಮಣನೇ ರಾಜನಿಗೆ ಎಚ್ಚರಿಕೆ ನೀಡಬೇಕಾಗುತ್ತೆ. ಬ್ರಾಹ್ಮಣನಿಗೆ ಗ್ರಹಗತಿಗಳ ಅರಿವಿರುತ್ತೆ. ಆತ ನೃಪನ್ನೇ ಶನಿ ನಿಂದೆಯದು ಸಲ್ಲದು ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಶನಿದೇವರನ್ನ ನಿಂದಿಸಬಾರ್ದು, ಇದು ಪಾಪಕ್ಕೆ ಮತ್ತೆ ಮತ್ತಷ್ಟು ಪೀಡೆಗೆ ಕಾರಣ ಆಗುತ್ತೆ ಅಂತ ವಿವರಿಸ್ತಾನೆ. ರಾಜನಿಗೆ ತನ್ನ ತಪ್ಪಿನ ಅರಿವಾಗುತ್ತೋ ಇಲ್ಲವೋ, ಆದ್ರೆ ಆತ ಬ್ರಾಹ್ಮಣನಿಗೆ ಮಧುಪರ್ಕನ ನೀಡಿ ಬೀಳ್ಕೊಡ್ತಾನೆ. ಪ್ರಾಚೀನ ಕಾಲದಲ್ಲಿ ಅತಿಥಿಗಳಿಗೆ ಗೌರವ ಸೂಚಕವಾಗಿ ಜೇನುತುಪ್ಪ, ಹಾಲು, ಮೊಸರು ಬೆರೆಸಿದ ಈ ಮಧುಪರ್ಕನ ನೀಡುವ ಪದ್ಧತಿ ಇತ್ತು. ಇದರ ಜೊತೆಗೆ ಸ್ವಲ್ಪ ದಕ್ಷಿಣೆನೂ ನೀಡಿ ಕಳಿಸ್ತಾನೆ. ಸಂಜೆ ಮನೆಗೆ ಬರೋ ಬ್ರಾಹ್ಮಣ ತನ್ನ ಪತ್ನಿ ರುಕ್ಮಿಣಿಗೆ ನಡೆದದ್ದೆಲ್ಲ ವಿವರಿಸಿ ಆ ಹೊಸ ಕುಂಬಳಕಾಯಿನ ಅವಳ ಕೈಗೆ ಕೊಡ್ತಾನೆ. ಇಲ್ಲಿ ಆ ಪತ್ನಿಯ ರುಕ್ಮಿಣಿಯ ಮಾನಸಿಕ ಸ್ಥಿತಿನ ನಾವು ಅರ್ಥ ಮಾಡ್ಕೋಬೇಕು. ಮನೆಯಲ್ಲಿ ಕಡು ಬಡತನ, ಊಟಕ್ಕೂ ಗತಿಲ್ಲದ ಸ್ಥಿತಿ. ಗಂಡ ಬೆಳಗ್ಗೆಯಿಂದ ಓಡಾಡಿ ಕೊನೆಗೆ ತಂದಿದ್ದು ಕೇವಲ ಒಂದು ಕುಂಬಳಕಾಯಿ ಮತ್ತೆ ಸ್ವಲ್ಪ ದಕ್ಷಿಣೆ. ಬಡತನದ ಬೇಗೆಯಲ್ಲಿ ಬೆಂದಿದ್ದ ಅವಳಿಗೆ ಆ ಕುಂಬಳಕಾಯಿಯ ಭಾರ ಕೇವಲ ಒಂದು ತರಕಾರಿಯ ಭಾರವಾಗಿರದೆ ಇಡೀ ಬಡತನದ ಭಾರದ ತರ ಭಾಸವಾಗತ್ತೆ. ಹೌದು. ಆ ಹತಾಶೆಯ ಉತ್ತುಂಗದಲ್ಲಿ ಅವಳು ಸಾಕಿದನ್ ಜೀವನವು ಅಂತ ರೋಸಿ ಹೋಗಿ ಆ ಭಾರವಾದ ಕುಂಬಳಕಾಯಿನ ಜೋರಾಗಿ ಕೆಳಗೆ ಹಾಕ್ತಾಳೆ. ಅಂಡ್ ದ್ಯಾಟ್ ಇಸ್ ದಿ ಅಹಾ ಮೂಮೆಂಟ್. ಆ ಹತಾಶೆಯ ಕ್ಷಣದಲ್ಲೇ ಒಂದು ಅನಿರೀಕ್ಷಿತ ತಿರುವು. ಆ ಗಟ್ಟಿ ಕುಂಬಳಕಾಯಿ ಜಾರಿ ಬಿದ್ದು ಒಡೆಯುತ್ತೆ. ಒಡೆದ ತಕ್ಷಣ ಅದರೊಳಗಿದ್ದ ಅಪಾರವಾದ ನಿಧಿದ್ರವ್ಯ, ಚಿನ್ನ, ಬೆಳ್ಳಿ, ನಾಣ್ಯಗಳು ಇಡೀ ಮನೆ ತುಂಬೆಲ್ಲ ಹರಡಿಕೊಡ್ತವೆ. ದಂಪತಿಗಳಿಗೆ ತಮ್ಮ ಕಣ್ಣುಗಳನ್ನ ತಾವೇ ನಂಬಲಾದ ಸ್ಥಿತಿ. ಮೂಲ ಗ್ರಂಥವು ಈ ಕ್ಷಣವನ್ನ ಬಹಳ ಸುಂದರವಾಗಿ ಮಳೆಯು ಬಂದಂತಾಯ್ತು ನಮ್ಮಯ್ಯ ಬಾಳು ಕ್ಷಾಮದಲ್ಲಿ ಅಂತ ವರ್ಣಿಸುತ್ತೆ. ಅಂದ್ರ ಭೀಕರ ಬರಗಾಲದಲ್ಲಿ ಹಠಾತ್ತಾಗಿ ಮಳೆ ಸುರಿದ ಹಾಗೆ. ನಮ್ಮ ನಿರಾಶೆಯ ಅತ್ಯುನ್ನತ ಹಂತವಲ್ಲೇ, ನಾವು ಇನ್ನೂ ಎಲ್ಲವೂ ಮುಗಿದು ಹೋಯ್ತು ಅಂತ ಕೈಚೆಲ್ಲುವ ಕ್ಷಣದಲ್ಲೇ ಯಶಸ್ಸು ಅಥವಾ ಪರಿಹಾರ ಹೇಗೆ ಕಾದಿರಕ್ಕೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ರೂಪಕ. ಇಲ್ಲಿ ನಾವು ಗಮನಿಸಲೇಬೇಕಾದ ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಆ ಬ್ರಾಹ್ಮಣನ ಪ್ರಾಮಾಣಿಕತೆ. ಖಂಡಿತ. ಅಷ್ಟು ದೊಡ್ಡ ನಿಧಿ ಕಣ್ಣು ಮುಂದೆ ಬಿದ್ದ ತಕ್ಷಣ ಆತ ಅದನ್ನ ಬಚ್ಚಿಟ್ಕೊಳ್ಳುವ ಅಥವಾ ತನ್ನ ಬಡತನ ನೀಗಿಸಿಕೊಳ್ಳುವ ಸ್ವಾರ್ಥಕ್ಕೆ ಒಳಗಾಗೋದಿಲ್ಲ. ಇದು ಬೇರೆ ಯಾರದೋ ಸ್ವತ್ತು ಅಂತ ಭಾವಿಸಿ ಕೂಡಲೇ ಅತಿ ಅವಸರದಿಂದ ಓಡಿ ಹೋಗಿ ರಾಜನ ಬಳಿ ಸತ್ಯನ ತಿಳಿಸ್ತಾನೆ. ಇಂದಿನ ಆಧುನಿಕ ಜಗತ್ತಿನಲ್ಲಿ ಸಿಕ್ಕಿದ್ದೆಲ್ಲವೋ ನಮಗೇ ಸೇರಿದ್ದು ಅನ್ನೋ ಮನಸ್ಥಿತಿಗೆ ಇದು ತದ್ವಿರುದ್ಧವಾಗಿದೆ. ಬ್ರಾಹ್ಮಣನ ಈ ನಿಷ್ಕಪಟ ನಡವಳಿಕೆ ರಾಜನ ಅಹಂಕಾರನ ಸಂಪೂರ್ಣವಾಗಿ ಮುರಿದುಹಾಕುತ್ತೆ. ತನ್ನಿಂದ ಮಾತ್ರ ಉಳಿತು ಮಾಡಲು ಸಾಧ್ಯ ಅನ್ನೋ ಭ್ರಮೆಯಲ್ಲಿದ್ದ ರಾಜನಿಗೆ ರಿಯಾಲಿಟಿ ಚೆಕ್ ಸಿಗುತ್ತೆ. ನಾನು ಕೊಟ್ಟ ಕಾಣಿಕೆಯನ್ನ ಶನಿ ಮುಚ್ಚಿಟ್ಟನು, ಆದ್ರೆ ಅಂಬಿಗನ ಮೂಲಕ ಮರಳಿಸಿದ ಅದೇ ಕಾಣಿಕೆ ಈಗ ನಿನ್ನದಾಗಿದೆ. ಆದ್ದರಿಂದ ಈ ನಿಧಿ ನಿನಗೇ ಸೇರಿದ್ದು ಅಂತ ಒಪ್ಪಿಕೊಳ್ಳುವ ವಿನಯತೆ ರಾಜನಿಗೆ ಬರುತ್ತೆ. ಅಷ್ಟೇ ಅಲ್ಲ, ಶನಿದೇವರ ಈ ಮಹಿಮೆನ ಕಂಡು ಬೆರಗಾದ ರಾಜ ಬ್ರಾಹ್ಮಣ ಮಾಡದ ಆ ಸ್ತೋತ್ರನ ತನಗೂ ಕೇಳಿಸ್ಕೊಳ್ಳುವಂತೆ ಬೀಳ್ಕೋತಾನೆ. ಈ ಹಂತದಲ್ಲಿ ಮೂಲ ಪಠ್ಯದಲ್ಲಿ ಬರುವ 15 ಪದ್ಯಗಳ ಸ್ತುತಿಯ ಅಂದ್ರೆ ಪಂಚದಶ ಸ್ತುತಿಯ ಡೀಪ್ ಡೈವ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಹೌದು. ಇದನ್ನ ನಾವು ಕೇವಲ ಒಂದು ಪ್ರಾರ್ಥನೆ ಅಂತ ನೋಡಬಾರ್ದು, ಬದಲಾಗಿ ಇದೊಂದು ಕರ್ಮ ಸಿದ್ಧಾಂತದ ವಿಸ್ತಾರವಾದ ವಿವರಣೆ. ಈ ಸ್ತೋತ್ರದಲ್ಲಿ ಶನಿದೇವರ 10 ಪ್ರಮುಖ ಹೆಸರುಗಳನ್ನು ಉಲ್ಲೇಖಿಸಲಾಗಿದೆ. ಮಂದ, ಪಿಂಗಲ, ಸೌರಿ, ಸೂರ್ಯನಾತ್ಮಜ, ಭಬ್ರ, ಅರ್ಕಸುತ, ಹೀಗೆ 10 ಹೆಸರುಗಳು.
ಉದಾಹರಣೆಗೆ ಮಂದ ಅಂದ್ರೆ ನಿಧಾನಗತಿಯುಳ್ಳವನು. ಇದು ಶನಿಗ್ರಹದ ನಿಧಾನಗತಿಯ ಚಲಮೆನ ಸೂಚಿಸುತ್ತೆ. ಜೊತೆಗೆ ಕರ್ಮದ ಫಲಗಳು ನಿಧಾನವಾಗಿ ಆದರೆ ಖಚಿತವಾಗಿ ತಲುಪ್ತವೆ ಅನ್ನೋದನ್ನ ಇದು ಸೂಚಿಸುತ್ತೆ. ಸೂರ್ಯನಾತ್ಮಜ ಅಂದ್ರೆ ಸೂರ್ಯನ ಮಗ ಅನ್ನೋ ಅರ್ಥನ ನೀಡುತ್ತೆ. ಆತನ ರೂಪದ ವರ್ಣನೆ ಕೂಡ ಅಷ್ಟೇ ಸಾಂಕೇತಿಕವಾಗಿದೆ. ಆತನಿಗೆ 4 ಕೈಗಳಿದ್ದು ಬಿಲ್ಲು, ಬಾಣ ಮತ್ತು ತ್ರಿಶೂಲವನ್ನ ಹಿಡಿದಿದ್ದಾನೆ. ಹಾಗೆ ಆತನ ವಾಹನ ಹದ್ದು. ಈ ಆಯುಧಗಳು ನಿಖರತೆ ಮತ್ತು ಕರ್ಮದ ಸಮತೋಲನವನ್ನ ಪ್ರತಿನಿಧಿಸಿದರೆ, ಹದ್ದು ಅತ್ಯಂತ ಎತ್ತರದಲ್ಲಿ ಹಾರ್ತಾ ಕೆಳಗಿನ ಪ್ರತಿಯೊಂದು ಸೂಕ್ಷ್ಮವನ್ನು ಗ್ರಹಿಸಬಲ್ಲ ಶಕ್ತಿಯ ಸಂಕೇತವಾಗಿದೆ. ಅಂದ್ರೆ ಮನುಷ್ಯನ ಪ್ರತಿಯೊಂದು ಕರ್ಮವೂ ಅಗೋಚರ ಕಣ್ಣುಗಳಿಂದ ವೀಕ್ಷಿಸಲ್ಪಡುತ್ತಿದೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ಸೂಚಿಸುತ್ತೆ. ಜೊತೆಗೆ ಆತನ ಪೂಜಾ ವಿಧಾನದಲ್ಲಿ ಬಳಸೋ ವಸ್ತುಗಳು ಕೂಡ ನಿರ್ದಿಷ್ಟವಾದ ಅರ್ಥನ ಹೊಂದಿದೆ. ಕಪ್ಪು ವಸ್ತ್ರ, ಕಪ್ಪು ಹೂವು, ನೀಲಮಣಿ, ಎಣ್ಣೆ ಮತ್ತು ಉದ್ದು ಮತ್ತೆ ಬೆಲ್ಲ ಬೆರೆಸಿದ ಅನ್ನ. ಇವೆಲ್ಲವೂ ಕತ್ತಲೆ, ಅಜ್ಞಾನ ಮತ್ತು ತಾಪವನ್ನ ಹೀರಿಕೊಳ್ಳುವ ಸಂಕೇತಗಳಾಗಿವೆ. ಸ್ತೋತ್ರದಲ್ಲಿ 23,000 ಬಾರಿ ಅಂದ್ರೆ 23,000 ಟೈಮ್ಸ್ ಜಪ ಮಾಡುವುದರ ಉಲ್ಲೇಖ ಇದೆ. ಇದು ಕೇವಲ ಒಂದು ಕಾಲ್ಪನಿಕ ಸಂಖ್ಯೆ ಅಲ್ಲ, ಬದಲಾಗಿ ಮನುಷ್ಯನ ಮನಸ್ಸನ್ನ ಒಂದು ನಿರ್ದಿಷ್ಟ ಶಿಸ್ತಿಗೆ ಒಳಪಡಿಸುವ ದೀರ್ಘಾವಧಿಯ ಸಾಧನೆಯನ್ನು ಸೂಚಿಸುತ್ತೆ. ಇಂಥ ಕಠಿಣ ಸಾಧನೆ ಮತ್ತು ದಾನ ಧರ್ಮಗಳನ್ನ ಮಾಡೋದ್ರಿಂದ ಮಾತ್ರ ಪೀಡೆ ಪರಿಹಾರವಾಗತ್ತೆ ಅಂತ ಹೇಳಲಾಗಿದೆ. ಈ ಸ್ತುತಿಯಲ್ಲಿ ಶನಿದೇವರ ಶಕ್ತಿಯ ವ್ಯಾಪ್ತಿನ ವಿವರಿಸುವ ಪರಿಯಂತೂ ಅತ್ಯದ್ಭುತ. ಕೇವಲ ಮನುಷ್ಯರಷ್ಟೇ ಅಲ್ಲ, ಬ್ರಹ್ಮ, ವಿಷ್ಣು, ಶಿವ, ಅಷ್ಟವಸುಗಳು, ಗಂಧರ್ವರು ಕೂಡ ಆತನನ್ನ ಅಂದ್ರೆ ಆ ಕರ್ಮ ಸಿದ್ಧಾಂತವನ್ನ ಗೌರವಿಸ್ತಾರೆ. ಶನಿಯ ಕೃಪೆಯಾದ್ರೆ ಮೂಕನಿಗೆ ಮಾತು ಬರುತ್ತೆ, ಕುರುಡನಿಗೆ ದೃಷ್ಟಿ ಸಿಗುತ್ತೆ ಮತ್ತು ದುಷ್ಕರ್ಮಗಳು ನಾಶವಾಗ್ತವೆ ಅಂತ ಹೇಳಲಾಗತ್ತೆ. ಮತ್ತು ಅಹಂಕಾರದ ಕುರುಡುತನ ಕೂಡ ಹೌದು. ಮೂಲ ಪಠ್ಯದಲ್ಲಿ ಬ್ರಾಹ್ಮಣ ಹೀಗೆ ಸ್ತುತಿಸ್ತಾನೆ: ಭಾಸ್ಕರಾತ್ಮಜ, ನೀನು ಸಾರ್ಧಸಪ್ತಕ ಕೊನೆಗೆ ನಿಷ್ಕಾಮ ಭಾವದಿಂ ಪೂಜಿಪರ ದುಃಖಹರ. ಇಲ್ಲಿ ಬರುವ ಸಾರ್ಧಸಪ್ತಕ ಅನ್ನೋ ಪದ ಬಹಳ ಮುಖ್ಯವಾದದ್ದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನ 7.5 ವರ್ಷಗಳ ಶನಿಯ ಪ್ರಭಾವ ಅಂದ್ರೆ ಸಾಡೆ ಸಾತಿ ಅಂತ ಕರೀತಾರೆ. ಯಾರು ಈ ಕಠಿಣ ಅವಧಿಯ ಕೊನೆಯಲ್ಲಿ ನಿಷ್ಕಾಮ ಕರ್ಮದಿಂದ ಅಂದ್ರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡ್ತಾರೋ ಅವರ ಭೌತಿಕ ಮತ್ತು ಮಾನಸಿಕ ದುಃಖಗಳನ್ನ ಆ ಶಕ್ತಿ ನಿವಾರಿಸುತ್ತೆ ಅನ್ನೋದು ಇದರ ಆಳವಾದ ಅರ್ಥ. ಈ ಸ್ತೋತ್ರದ ವಿವರಣೆನ ಕೇಳಿದ್ಮೇಲೆ ರಾಜನಿಗೂ ವಾಸ್ತವದ ಅರಿವಾಗಿ ತನ್ನ ಅಹಂಕಾರನ ಬದಿಗಿಟ್ಟು ಬ್ರಾಹ್ಮಣನನ್ನ ಅತ್ಯಂತ ಗೌರವದಿಂದ ಸತ್ಕರಿಸ್ತಾನೆ. ಈ ಇಡೀ ಪ್ರಸಂಗವನ್ನ ಒಟ್ಟಾರೆಯಾಗಿ ನೋಡಿದಾಗ ಇದು ಕೇವಲ ಒಂದು ದೈವಭಕ್ತಿಯ ಕಥೆಯಾಗಿ ಉಳಿಯೋದಿಲ್ಲ, ಬದಲಾಗಿ ನೈತಿಕತೆ, ಜೀವನದಲ್ಲಿ ತಾಳ್ಮೆ ಮತ್ತು ಸವಾಲುಗಳನ್ನ ಎದುರಿಸುವ ಬಗೆಯನ್ನ ಕಲಿಸುತ್ತೆ. ಅಷ್ಟದ ಕಾಲದಲ್ಲಿ ಆ ಬ್ರಾಹ್ಮಣ ಮತ್ತು ಆತನ ಪತ್ನಿ ಹಸಿವಿನಿಂದ ಬಳಲುತ್ತಾ ಇದ್ರೂ ಕೂಡ ಬೇರೆಯವರ ವಸ್ತುವಿಗೆ ಆಸೆ ಪಡಲಿಲ್ಲ. ಬಡತನದಲ್ಲಿ ತಾಳ್ಮೆ ಕಳೆದುಕೊಳ್ಳದಿರುವುದು ಮತ್ತೆ ಸುಖ ಬಂದಾಗ ಕೃತಜ್ಞತೆ ಮರೆಯದಿರುವುದು ಎಷ್ಟು ಅಗತ್ಯ ಅನ್ನೋದಲ್ಲ ಇದು ಹೇಳುತ್ತೆ. ಆಧುನಿಕ ಸಮಾಜಕ್ಕೂ ಈ ತತ್ವ ಅಷ್ಟೇ ಪ್ರಸ್ತುತವಾಗಿದೆ. ಮಾಹಿತಿಯ ಮಹಾಪುರದಲ್ಲಿ ಬದುಕುತ್ತಿರುವ ನಾವು ಎಲ್ಲವನ್ನೂ ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೋದು ಅನ್ನೋ ಭ್ರಮೆಯಲ್ಲಿ ಇರ್ತೇವೆ. ಬ್ಯಾಂಕ್ ಬ್ಯಾಲೆನ್ಸ್, ಇನ್ಶೂರೆನ್ಸ್, ವೃತ್ತಿಯ ಯೋಜನೆಗಳು ಇವೆಲ್ಲದರ ಮೂಲಕ ನಮ್ಮ ಭವಿಷ್ಯನ ಸಂಪೂರ್ಣವಾಗಿ ಭದ್ರಪಡಿಸಿದೀವಿ ಅಂತ ಅಂದ್ಕೊಳ್ತೀವಿ. ಆದ್ರೆ ಈ ಅಧ್ಯಯನ ನಮ್ಮ ಆ ಅಹಂಕಾರವನ್ನ ಪ್ರಶ್ನಿಸುತ್ತೆ. ಹೌದು, ನಮ್ಮ ನಿಯಂತ್ರಣದಲ್ಲಿ ಇಲ್ಲದ ಆಗುಹೋಗುಗಳನ್ನು ಸ್ವೀಕರಿಸುವ ವಿನಯವನ್ನ ಇದು ಕಲಿಸುತ್ತೆ. ವಿಶ್ಲೇಷಣೆಯ ಕೊನೆಯ ಘಟ್ಟದಲ್ಲಿ ಈ ಕಥೆ ಹುಟ್ಟುಹಾಗುವ ಒಂದು ಅಂತಿಮ ಪ್ರಚೋದನಾತ್ಮಕ ಚಿಂತನೆ ಕಡೆಗೆ ನಾವು ಗಮನ ಹರಿಸಲೇಬೇಕು. ಮೂಲ ಗ್ರಂಥದ ಕೊನೆಯಲ್ಲಿ ಈ ಕಥೆನ ಕೇಳಿದ ವಿಕ್ರಮರಾಜ ಅಚ್ಚರಿಗೊಂಡು ಆಳವಾದ ಆಲೋಚನೆಗೆ ಈಡಾಗ್ತಾನೆ. ವಿಪರೀತದ ಸಂಶಯದಿ ವಿಕ್ರಮ ವಿಪರ್ಯಾಸವ ಪುಟ್ಟಿ ಆಲೋಚನೆಗೀಡಾದ ಅಂತ ಮೂಲದಲ್ಲಿ ಬರುತ್ತೆ. ಇಡೀ ರಾಜ್ಯವನ್ನೇ ಆಳುವ ಅಪಾರ ಅಧಿಕಾರ ಹೊಂದಿರುವ ಒಬ್ಬ ರಾಜನೇ ಕೇವಲ ಒಂದು ಕುಂಬಳಕಾಯಿ ಮತ್ತು ಅಗೋಚರ ಶಕ್ತಿಯಾಟವನ್ನ ಕಂಡು ತನ್ನದೇ ಅಸ್ತಿತ್ವದ ಬಗ್ಗೆ ಮರುಚಿಂತನೆ ಮಾಡುವಂತಾದ್ರೆ, ನಮ್ಮದೇ ಯೋಜನೆಗಳು ಅಂತಿಮ ಅಂತ ಭಾವಿಸುವ ನಮಗೆ ಇದೊಂದು ದೊಡ್ಡ ಪ್ರಶ್ನೆಯನ್ನೇ ಎಸೆಯುತ್ತೆ. ಹೌದು, ನಮ್ಮೆಲ್ಲ ಆಧುನಿಕ ಯೋಜನೆಗಳು, ಕ್ಯಾಲೆಂಡರ್ಗಳು ಮತ್ತು ಲೆಕ್ಕಾಚಾರಗಳ ನಡುವೆ ನಮ್ಮ ಜೀವನದ ಸ್ಟಿಯರಿಂಗ್ ವೀಲ್ ನಿಜವಾಗಿಯೂ ಯಾರ ಕೈಯಲ್ಲಿದೆ? ನಾವೇ ಓಡಿಸ್ತಾ ಇದ್ದೀವೋ ಅಥವಾ ಅಗೋಚರ ಶಕ್ತಿ ಓಡಿಸ್ತಿರುವ ರಥದಲ್ಲಿ ನಾವೆಲ್ಲ ಕೇವಲ ಪ್ರಯಾಣಿಕರೋ ಅನ್ನೋದು ದೊಡ್ಡ ಯಕ್ಷಪ್ರಶ್ನೆ. ಈ ಬಗ್ಗೆ ಯೋಚಿಸ್ತಾ ಇರಿ. ಈ ಆಳವಾದ ಅಧ್ಯಯನದಲ್ಲಿ ಭಾಗಿಯಾದ ಎಲ್ಲರಿಗೂ ಧನ್ಯವಾದಗಳು. ಆಲೋಚನೆಗಳು ಮುಂದುವರಿಯಲಿ. ಶುಭಮಸ್ತು.